ಬಂಗಾರಿ, ಎಂತ ಗೊತ್ತಾ, ನಾವಿಬ್ಬರು ಒಟ್ಟಿಗೆ ಇರ್ತೀವಿ ಅಂತ ಎಲ್ಲರಿಗೂ ಹೊಟ್ಟೆ ಕಿಚ್ಚು ನಮ್ಮ ಮೇಲೆ. ನಾವು ಮಾತ್ರ ಜಗಳ ಮಾಡ್ಕೊಬಾರ್ದು. ಅರ್ಥ ಆಯ್ತಾ? ಹ್ಞೂ, ಅರ್ಥ ಆಯ್ತಪ್ಪ. ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ಸರಿ, ಊಟ ಮಾಡ್ಕೊಂಬರೋಣ ಬಾ. ಊಟ ಚೆನ್ನಾಗಿದೆ ಅಲ್ಲ? ತಿನ್ನು, ಇನ್ನೊಂದು ಸ್ವಲ್ಪ ತಿನ್ನು. ಬೇಡ ಬೇಡ, ನಂಗೆ ಸಾಕು. ನೀನು ತಿನ್ನು. ನೀನು ಚೆನ್ನಾಗಿರ್ಬೇಕಪ್ಪ. ನನ್ನ ಇಷ್ಟು ಕೇರ್ ಮಾಡ್ತೀಯಲ್ಲ ಚಿನ್ನಾರಿ ನೀನು. ಚಿನ್ನಾರಿ, ಅಲ್ಲಿದ್ದವ್ರಿಗೆ ಸ್ವಲ್ಪ ಊಟ ತೊಗೊಂಡೋಗಿ ಕೊಡ್ಬೋದೇನೋ ಅಲ್ಲ? ಬೇಡ ಬಂಗಾರಿ, ಬೇಕಾದ್ರೆ ಅವ್ರು ಬಂದು ಊಟ ಮಾಡ್ತಾರೆ. ನಾವೇ ಕೊಡಬೇಕು? ಕೊಟ್ಟರೆ ಏನು ತಪ್ಪು ಅದರಲ್ಲಿ? ಅವ್ರವ್ರ ಕೆಲಸ ಅವರವರೇ ಮಾಡ್ಕೋಬೇಕು. ನಾವ್ಯಾಕೆ ಮಾಡ್ಕೊಡ್ಬೇಕು? ಅರ್ಥ ಆಯ್ತಾ? ಎಲ್ಲಿ ಕರ್ಕೊಂಡು ಹೋಗ್ತಿದೀಯ ಬಂಗಾರಿ ನೀನು ನನ್ನನ್ನು? ಸ್ವಲ್ಪ ಹೊತ್ತು ಅವ್ರ ಜೊತೆ ಇದ್ದು ಬರೋಣ ಬಾ. ನಮ್ಮ ಕೆಲಸ ಬೇಕಾದಷ್ಟು ಇದೆ ಬಂಗಾರಿ, ಅದನ್ನು ಮಾಡ್ಕೊಳ್ಳೋಣ. ಅಲ್ಲಿ ಹೋಗಿ ಕೂತ್ರೆ ಸುಮ್ಮನೆ ಟೈಮ್ ವೇಸ್ಟ್. ಅರ್ಥ ಆಯ್ತಾ? ಸರಿ. ಹೇ ಚಿನ್ನಾರಿ ಬಂಗಾರಿ, ಏನು ಮಾಡ್ತಿದ್ದೀರಿ? ಬನ್ನಿ ಇಲ್ಲಿ. ಚಿನ್ನಾರಿ ಕರೀತಿದ್ದಾರೆ, ಹೋಗೋಣ. ಬೇಡ ಬಂಗಾರಿ. ಹೋಗೋಣ. ಬೇಡ. ಹೋಗೋಣ ಅಂದ್ರೆ ಹೋಗೋಣ ಅಷ್ಟೇ. ಬೇಡ ಅಂತ ಹೇಳ್ದೆ, ಅರ್ಥ ಆಯ್ತಾ? ನಾನು ಹೋಗೋಣ ಅಂತ ಹೇಳ್ದೆ ಅಲ್ಲ, ಬರೀ ಅರ್ಥ ಆಯ್ತಾ ಅಂತೆ. ಸ್ವಲ್ಪ ತಲೆ ಉಪಯೋಗಿಸು. ನಮ್ಮ ಕೆಲಸ ನಾವು ಫಸ್ಟ್ ಮಾಡ್ಕೋಬೇಕು, ಅದು ಇಂಪಾರ್ಟೆಂಟ್. ಎಲ್ಲ ನೀನು ಹೇಳ್ದಾಗೆ ಆಗಬೇಕಾ? ನಾನು ಹೇಳ್ದಾಗ ಆಗಬೇಕು ಅಂತಲ್ಲ, ಯಾವ್ದು ಸರಿ ಇದೆಯೋ ಅದು ಆಗಬೇಕು ಅಂದಿದ್ದು ನಾನು. ನೀನು ಹೇಳಿದ ಮಾತ್ರ ಸರಿ ಇರೋದು ಹೇಗದು? ನಾನು ಹೇಳಿದ್ದು ಸರಿನೇ. ಒಳ್ಳೆ ಮೋಕ್ಷಿತ ಥರ ಆಡ್ತಾಳೆ. ನೀ ಹೀಗೆ ದಂಡ್ರಾಜ್ ಥರ ಆಡ್ತಾ ಇದ್ರೆ ನಾನು ನಿನ್ನ ಜೊತೆನೇ ಇರಲ್ಲ. ನನಗೂ ನಿನ್ನ ಜೊತೆ ಇರೋದೇನು ಬೇಕಾಗಿಲ್ಲ. ಹೋಗಿ ನೀನು, ನಾನು ನಿನ್ನ ಜೊತೆ ಇರಲ್ಲ.